ಸೇವಕರು ಏನು ಹೇಳ್ತಾರೋ, ದೇವರ ಆಲೋಚನೆ ಹೇಳ್ತೋ ಅದನ್ನು ಮಾಡ್ರಿ. ನಿಮ್ಮ ಲೈಫಲ್ಲಿ ಯಾವತ್ತೂ ಫೇಲ್ಯೂರ್ಸ್ ಇರೋದಿಲ್ಲ. ದೇವರ ಆಲೋಚನೆ ಏನು ಕೊಡ್ತಾನೋ ಅದರ ಪ್ರಕಾರ ನೀವು ಮಾಡ್ರಿ, ನಿಮ್ಮ ಗೌರವ ಘನತೆ ಹೆಚ್ಚಾಗತ್ತಾಗ್ಲಿ. ನೀವು ಯಾವತ್ತೂ ಕೂಡ ಇನ್ನೊಬ್ಬರ ಕೆಳಗಡೆ ಇರಕ್ಕೆ ಸಾಧ್ಯನೇ ಇರೋದಿಲ್ಲ. ಈಗ ಆಕೆ ಏನಾಗ್ತಾಳೆ, ಓಕೆ ಶಿ ಟುಕ್ ದ ಕರೇಜ್. ಆಕೆ ಏನ್ ಮಾಡ್ತಾರೆ ಏನಂತಾರೆ, ಆಕೆ ಒಂದು ಉತ್ಸಾಹ ಆಗ್ತಾಳೆ. ಆ ಮಾತು ಕೇಳಿ ಆಕೆಗೆ ಒಂದು ಎನ್ಕರೇಜ್ ಆಗುತ್ತೆ, ಆಕೆಗೆ ಶಕ್ತಿ ಬರ್ತಾಳೆ. ಅಲ್ಲಿಂದ ಆಕೆ ಓಡ್ತಾಳೆ, ಅಲ್ಲಿಂದ ಮಕ್ಕಳು ಕರ್ಕೊಂಡು ಓಡ್ತಾಳೆ. ಏನ್ ಮಾಡ್ತಾಳೆ ಗೊತ್ತಾ, ಆಕೆ ಎಲ್ಲರ ಸುತ್ತಮುತ್ತ ಮನೆಗಳ ಹತ್ರ ಏನ್ ಮಾಡ್ತಾಳೆ, ಪಾತ್ರೆಗಳನ್ನೆಲ್ಲ ತೆಗೆದುಕೊಳ್ತಾಳೆ. 4ನೇ ಭಾಗ ಏನು ಗೊತ್ತಾ, ನಮಗೆ ಎಂಥ ಕಷ್ಟ ಬಂದರೂ ಕೂಡ ಎಲ್ಲರ ಜೊತೆಯಲ್ಲಿ ಸಮಾಧಾನವಾಗಿರ್ಬೇಕು. ಆಕೆ ಎಲ್ಲರ ಹತ್ರ ಮುಖ ಕೆಡಿಸ್ಕೊಂಡಿದ್ರೆ ಒಬ್ಬರಾದ್ರೂ ಪಾತ್ರೆ ಕೊಡ್ತಿದ್ರ? ಪಕ್ಕದ ಮನೆಯ ಹತ್ರ ಜಗಳ ಮಾಡ್ತಿರ್ತಾರೆ ಬಹಳ ಜನ, ಎದುರು ಮನೆಯ ಹತ್ರ ಜಗಳ ಮಾಡ್ತಿರ್ತಾರೆ ಬಹಳ ಜನ. ಜೊತೆಯಲ್ಲಿ ಕೆಲಸ ಮಾಡೋರ ಹತ್ರ ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿರ್ತಾರೆ, ಒಳಗೆ ಬೇರೆ ತರನೇ ಇರ್ತಾರೆ. ಆಫೀಸ್ಗಳಲ್ಲಿ ನೋಡ್ರಿ, ಅವರು ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿರ್ತಾರೆ. ಈ ತರ ಇದ್ರೆ ಅಲ್ಲಿ ಆಶೀರ್ವಾದ ಆಗೋದಿಲ್ಲ. ಇಲ್ಲಿ ಹೇಳುತ್ತೆ, ಆಕೆ ಎಲ್ಲರ ಹತ್ರ ಮನೆಗೆ ಹೋಗಿ ಏನ್ ಮಾಡಿದ್ರೆ ಅಂತ ಮಕ್ಕಳು ಖಾಲಿ ಪಾತ್ರೆಗಳು. ಆಕೆ ಅವ್ರು ಹೋದ ತಕ್ಷಣ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರೆ, ಆಕೆ ಹೋದ ತಕ್ಷಣ ಎಲ್ಲರೂ ಕೊಡ್ತಾ ಇದ್ರೆ, ಆಕೆ ಹೋದ ತಕ್ಷಣ ಎಲ್ಲರೂ ಆಕೆಗೆ ಪಾತ್ರೆಗಳನ್ನು ಕೊಡ್ತಾ ಇದ್ರೆ. ಹಂಗಂದ್ರೆ ದೇವರ ಆಲೋಚನೆ ಪ್ರಕಾರ ಹೋದ್ರೆ ಬಾಗಿಲು ಮುಚ್ಚಿರುವಂತ ಬಾಗಿಲುಗಳನ್ನು ದೇವರ ತೆರೆಯುವಂತೆ ಮಾಡ್ತಾನೆ. ಎಂತ ಜಿಪುಣರು ಕೊಡುವಂತೆ ಮಾಡ್ತಾನೆ, ಇಲ್ಲದವರು ಕೊಡುವಂತೆ ಮಾಡ್ತಾನೆ. ಎಲ್ಲರ ಮನಸ್ಸುಗಳನ್ನು ದೇವರು ಬದಲಾಯಿಸ್ತಾನೆ, ಎಲ್ಲರ ಮನಸ್ಥಿತಿಗಳನ್ನು ದೇವರು ನಿಮ್ಮ ಮೇಲೆ ದೇವರ ದಯ ಮಾತ್ರವಲ್ಲದೆ ಸುತ್ತ ಇರುವಂತವರ ದಯ ಕೂಡ ಬರುವಂತೆ ದೇವರು ಸಹಾಯ ಮಾಡ್ತಾನೆ. ಎಲ್ಲರೂ ಕೂಡ ಸಹಾಯ ಮಾಡುವಂತೆ ಆತನೇನು ಮಾಡ್ತಾನೆ, ಕರೇಜ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಯಾವಾಗ ಅಪ್ಪಣೆ ಕೊಡ್ತಾನೋ, ಯಾವಾಗ ನೀನು ಮೂವ್ ಆಗ್ತೀಯೋ, ನೀನು ಮೂವ್ ಆಗ್ತಿರುವಂತೆ ಆ ಮುಚ್ಚಿರುವಂತ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯಲ್ಪಟ್ಟ ನೀವು ಏನ್ ಹೇಳ್ತೀರೋ ಆ ಕಾರ್ಯ ಆಗುತ್ತೆ, ನೀವೇನ್ ಮಾತಾಡ್ತೀರೋ ಆ ಕಾರ್ಯ ಆಗುತ್ತೆ, ನೀವು ಎಲ್ಲಿ ಕೈ ಚಾಚಿರೋ ಅಲ್ಲಿ ಕಾರ್ಯ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಏನ್ ಮಾಡಿದೆ ಅಂತ ಅಮ್ಮ, ಅಲ್ಲ ಪಾತ್ರೆಗಳೆಲ್ಲ ತಂದ್ರು. ಪಾತ್ರೆಗಳೆಲ್ಲ ತಂದು ಎಲ್ಲಿ ತಂದ್ರು, ಮನೆ ಅಂಗಳದ ಮುಂದೆ ಎಲ್ಲ ಇಟ್ಕೊಂಡ್ಬಿಟ್ರು. ಕರೆಕ್ಟಾ ಅಮ್ಮ? ಅಂಗಳದ ಮುಂದೆ ಎಲ್ಲ ಇಟ್ಕೊಂಡ್ರಲ್ವಾ? ಹ್ಞೂ ಅಂತಾರೆ ನೋಡಿ. ಇವ್ರು ಓದಿದ್ದು ಕೇಳಿಸ್ಕೊಂಡಿಲ್ಲ. ನಿಮ್ಮ ಮನಸ್ಸು ಎಲ್ಲಿ ಇರ್ತದೋ ಹಲ್ಲೆಲೂಯಾ. ಎಲ್ಲಿ ತಗೊಂಡೋದ್ಲಂತೀಕೆ? ಮನೆ ಒಳಗೆ ತಗೊಂಡೋಗಿ ಏನ್ ಮಾಡಿದ್ಲಂತೆ, ಬಾಗಿಲು ಮುಚ್ಚಿದ್ಲು. ಈ ಬಾಗಿಲು ಮುಚ್ಚಿದ್ರು ಅನ್ನೋ ಮಾತಿಗೆ ಇವತ್ತು ವಾಕ್ಯ ಮುಗಿಸ್ತೀನಿ. ಎಲ್ಲಿಗೆ? ಮನೆ ಒಳಗೆ ತಗೊಂಡು ಆಕೆ ಏನ್ ಮಾಡಿದ್ಲ, ಬಾಗಿಲು ಮುಚ್ಚಿದ್ಲಂತ. ಯಾಕೆ ಬಾಗಿಲು ಮುಚ್ಚುವಂತ ಅವಶ್ಯಕತೆ ಏನಿತ್ತು? ಬಾಗಿಲು ತೆಗೆದಿದ್ರೆ ಏನಾಗ್ತಿತ್ತು? ಇಲ್ಲಿ ಬಹಳ ಇಂಪಾರ್ಟೆಂಟ್, ನಾನು ನೀನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪ್ರೀತಿಯ ದೇವರ ಪ್ರಜೆಗಳೇ, ಎಲ್ಲರೂ ಕೊಟ್ಟ ಮೇಲೆ ಆಕೆ ಒಳಗಡೋಗಿ ಬಾಗಿಲು ಹಾಕೊಳ್ತಾಳೆ. ಆಕೆ ಒಬ್ಬಳೇ ಇಲ್ಲ, ಯಾರಿದ್ದಾರೆ? ಯಾರಿದ್ದಾರೆ? ಮಕ್ಕಳಿದ್ದಾರೆ, ಜೊತೆಗೆ ಮಕ್ಕಳಿದ್ದಾರೆ. ಈಗ ಒಳಗಡೆ ಆಕೆ ಒಬ್ಬಳೇ ಇದ್ದಾಳೆ, ಮಕ್ಕಳಿದ್ದಾರೆ, ಸಮಸ್ಯೆ ಇದೆ. ಹೌದಾ? ಆ ಸಮಸ್ಯೆಯಲ್ಲೇ ಯಾರೇ ಒಬ್ಬರ ಜೀವನದಲ್ಲಿ ಆಗ್ಲಿ, ಯಾರೇ ಒಬ್ಬರ ಲೈಫಲ್ಲಿ ಆಗಿ ದೇವರ ಶಕ್ತಿ ಪ್ರಕಟವಾಗಬೇಕಂದ್ರೆ ನಮ್ಮ ಸಮಸ್ಯೆಯಲ್ಲಿ ಮಾತ್ರ ದೇವರ ಶಕ್ತಿ ನಮ್ಮ ಲೈಫಲ್ಲಿ ಪ್ರಕಟವಾಗುತ್ತೆ. ಯಾವ ಸಮಸ್ಯೆಯಲ್ಲಿ ನಾವಿದೆವೋ ಆಗ್ಲೇ ದೇವರ ಶಕ್ತಿಯನ್ನು ನಾವು ಅನುಭವಿಸಕ್ಕಾಗುತ್ತೆ. ನಾವು ನಾರ್ಮಲ್ ಆಗಿರುವಾಗ ದೇವರ ಶಕ್ತಿ ನಮ್ಮ ಮೇಲೆ ಎಷ್ಟೇ ಬಂದರೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಸರಿಯಾಗಿ ನಮಗೆ ಅವಗಾಹನೆ ಆಗಲ್ಲ, ಆದ್ರೆ ಅನುಭವ ನಮಗೆ ಆಗಲ್ಲ. ಯಾವಾಗ ನಾವು ಸಂಕಷ್ಟದಲ್ಲಿ ಸಮಸ್ಯೆಯಲ್ಲಿದ್ದೋಗ ಆಗ ದೇವರ ಶಕ್ತಿಯನ್ನು ನಾವು ಅದ್ಭುತವಾಗಿ ಕಂಡುಕೊಳ್ತೇವೆ. ದೇವರ ಹಸ್ತ ನಮ್ಮ ಮೇಲಿರುವುದನ್ನು ಕಾಣ್ತೇವೆ, ದೇವರ ಶಕ್ತಿ ನಮ್ಮ ಮೇಲಿದೆ. ಆಕೆ ಬಾಗಿಲು ಹಾಕ್ತಾಳೆ, ಬಾಗಿಲು ಹಾಕಿ ತಾನು ತನ್ನ ಮಕ್ಕಳು ಮಾತ್ರವೇ ಇರ್ತವೆ. ನಿನ್ನ ಜೀವನದಲ್ಲಿ ಅದ್ಭುತ ಆಗ್ಬೇಕಂದ್ರೆ ಅಲ್ಲಿ ನೀನು ನಿನ್ನ ದೇವರು ಮಾತ್ರ ಇರಬೇಕು. ಹೊರಗಿನವರು ಅನೇಕ ಸಾರಿ ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂತ ಮಾತುಗಳನ್ನು ಹೇಳ್ತಾರೆ. ಹೊರಗೆ ನೀನು ಬಾಗಿಲು ತೆಗೆದ್ರೆ ಅನೇಕರು ಅನೇಕ ವಿಷಯದಲ್ಲಿ ಮಾತಾಡಬಹುದು, ಅನೇಕ ವಿಷಯದಲ್ಲಿ ನಿನ್ನ ನಂಬಿಕೆಗೆ ನಿಮ್ಮ ನಂಬಿಕೆಗೆ ವಿರುದ್ಧವಾಗಿ ಮಾತುಗಳನ್ನು ಆಡಬಹುದು, ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವಂತ ಮಾತುಗಳನ್ನು ಆಡಬಹುದು, ನಿಮ್ಮನ್ನು ಡಿಮೋಟಿವೇಟ್ ಮಾಡುವಂತ ಆಲೋಚನೆಗಳನ್ನು ಹೇಳ್ಬೋದು. ಅಥವಾ ನೀನು ಬಾಗಿಲು ತೆಗೆದಿಟ್ರೆ ಲೋಕದ ಅನೇಕ ವಿಷಯಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದು. ಬಾಗಿಲು ಹಾಕೊಂಡ್ರೆ ಅಲ್ಲಿ ಯಾರ್ಯಾರಿದ್ದಾರೆ? ಈಗ ತಾನು ತನ್ನ ದೇವರು ಮಾತ್ರ. ಆಮೇನ್. ತಾನು ಹೇಳ್ರಿ, ಆಕೆ ತನ್ನ ದೇವರು. ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ, ನೀವು ಯಾವುದೇ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ನಿನ್ನ ಫ್ಯಾಮಿಲಿ ನೀನು ಮಾತ್ರ ಇರಬೇಕು. ನೀನು ಏನು ಮಾಡ್ತಾ ಇದೆಯೋ ಅಲ್ಲಿ, ಹೇಗೆ ದೇವರು ಅದ್ಭುತ ಮಾಡ್ತಾ ಇದ್ದೇನೋ, ಹೇಗೆ ದೇವರ ಶಕ್ತಿ ನಿಮ್ಮ ಮನೆ ಮೇಲೆ, ನಿಮ್ಮ ಸಮಸ್ಯೆ ಮೇಲೆ ದೇವರ ಶಕ್ತಿ ಇಳಿದು ಬರ್ತದೋ, ನೀನು ಮಾತ್ರವಲ್ಲದೆ ನಿಮ್ಮ ಮಕ್ಕಳು ಕೂಡ ಅದನ್ನು ನೋಡಬೇಕು, ನಿನ್ನ ಮಕ್ಕಳು ಕೂಡ ಅದನ್ನು ಅನುಭವಿಸಬೇಕು, ನಿನ್ನ ಮಕ್ಕಳು ಕೂಡ ದೇವರ ಶಕ್ತಿಯನ್ನು ಅವರು ಅರ್ಥ ಮಾಡಿಕೊಳ್ಬೇಕು, ನಿನ್ನ ಸಂಗಾತಿ ಕೂಡ ದೇವರ ಶಕ್ತಿಯನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಾವು ಬಹಳಷ್ಟು ಜನರು ನೋಡ್ಕೊಂಡು, ಉದಾಹರಣೆ
ಈ ಬಾಗಿಲು ಹಾಕೊಂಡ್ರಲ್ಲ ಅನ್ನೋದಕ್ಕೆ. ಮೊದಲನೇದಾಗಿ ನಾವು ನೋಡ್ತೇವೆ ನೋಹ ಏನ್ ಮಾಡ್ತಾನೆ? ನೋಹ ಏನ್ ಮಾಡ್ತಾನೆ? ಎಲ್ಲ ಹಡಗನ್ನು ನಿರ್ಮಾಣ ಮಾಡಿ, ಓಕೆ, ಹಡಗನ್ನೆಲ್ಲ ನಿರ್ಮಾಣ ಮಾಡಿ ಎಷ್ಟು ದಿವಸ ಹೇಳ್ತಾನೆ? ಊರೆಲ್ಲ ಹೋಗಿ 40 ದಿವಸ ಮಳೆ ಬರ್ತದೆ, ಹಗಲು ರಾತ್ರಿ ಪ್ರವಾಹ ಬರ್ತದೆ, ನೀವೆಲ್ಲ ನಾಶವಾಗಿ ಹೋಗ್ತೀರಿ, ಹಡಗಲ್ಲಿ ಬರಂತ ಎಷ್ಟು ದಿನ ಹೇಳ್ತಾನೆ? ಎಷ್ಟು ದಿನ? 103 ವರ್ಷ, 100 ವರ್ಷ, ಅರೆ 122 ಇಯರ್ಸ್. ಅಷ್ಟು ದಿವಸ ಹೋಗಿ ಒಂದೇ ಪ್ರಸಂಗ ಏನಂತ? ನೀವು ನಾಶವಾಗ್ತೀರಿ, ನೀವು ಬದುಕ್ಬೇಕಂದ್ರೆ ಇದ್ರಲ್ಲಿ ಬರ್ರಿ, ನೀವು ಸಾಯ್ತೀರಿ, ನೀವು ಹಾಳಾಗ್ತೀರಿ, ನೀವು ನಾಶ ಆಗ್ತೀರಿ, ನೀವು ನರಕಕ್ಕೆ ಹೋಗ್ತೀರಿ, ನೀವು ಬದುಕ್ಬೇಕಂದ್ರೆ ಎಲ್ಲಿ ಬರ್ಬೇಕು? ಹಡಗಲ್ಲಿ ಬರ್ರಿ ಅಂತ. ಎಂತ ಪ್ರಸಂಗ! ಊರೂರು, ಪಟ್ಟಣ ಓಣಿ ಸಾರಿದ್ದೆ ಸುವಾರ್ತೆ. ಒಂದು ಆತ್ಮನ ರಕ್ಷಣೆವಂತ ಏನ್ ಮಾಡಿದ ಆತ? ಅದೆಲ್ಲ ಆದ್ಮೇಲೆ ಹಡಗಲ್ಲಿ ಹೋದ್ಮೇಲೆ ಏನ್ ಮಾಡಿದ್ರಂತೆ? ಬಾಗಿಲು ಮುಚ್ಚಿದ್ರು. ಗಮನ ಇಟ್ಟು ಕೇಳಿಸ್ಕೊ. ಏನು ಮುಚ್ಚಿದ್ರು? ಏನು ಮುಚ್ಚಿದ್ಲು? ಈತ ಏನ್ ಮಾಡ್ದೀಗ? ಈತನ ಮುಚ್ಚಲಿಲ್ಲ, ದೇವ್ರು ಮುಚ್ಚಿದ. ಹಡಗಿನ ಬಾಗಿಲು ಮುಚ್ಚುತ್ತಾನೆ. ಹಡಗಿನ ಬಾಗಿಲು ಮುಚ್ಚಿದಾಗ ಅದ್ರೊಳಗಿರುವಂತ 8 ಜನರು, ಆತನು, ಆತನ ಹೆಂಡತಿ, 3 ಮಕ್ಕಳು, ಶ್ಯಾಮ್, ಯಾಪೇತ್ ಅನ್ನುವಂತ ಆತನ ಮಕ್ಕಳು, ಆತನ ಸೊಸೆ, 8 ಜನ ಒಳಗಡೆ ಅವರು ಆನಂದವಾಗಿದ್ದಾರೆ. ಅವರು ಆನಂದವಾಗಿ ದೇವರನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಹಡಗಿನ ಹೊರಭಾಗದಲ್ಲಿ ಆರ್ಭಟ, ಅರ್ಥನಾದ, ಕಿರುಚಾಟ, ಗೋಳಾಟ, ಸಾವು, ನೋವು, ಪ್ರವಾಹ. ಈ ಮನೆಗಿಂತ ಎತ್ತರ ಎಷ್ಟಂತೆ 150 ಅಡಿಗಳಷ್ಟು ನೀರು ಹರಿತಾ ಹೋಗ್ತಾ ಇದ್ದಾವೆ. ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಸಾಯ್ತಾನೆ ಇರ್ತಾರೆ, ಎಡಗಳ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇವರು ಮಾತ್ರ ಎಲ್ಲಿದ್ದಾರೆ? ಹೇಳ್ರಿ, ಎಲ್ಲಿದ್ದಾರೆ ಇವರು? ಹಡಗಿನ ಒಳಭಾಗದಲ್ಲಿದ್ದಾರೆ, ಬಾಗಿಲು ಹಾಕೊಂಡಿದ್ದಾರೆ. ಬಾಗಿಲು ಒಳಗಡೆ ಇವರಿರೋದ್ರಿಂದ ಇವರು ಸುರಕ್ಷಿತವಾಗಿದ್ದಾರೆ, ಬಾಗಿಲು ಹೊರಗಡೆ ಅವರಿರೋದ್ರಿಂದ ಅವರು ನಾಶವಾಗಿದ್ದಾರೆ. ದೇವರ ಶಕ್ತಿ, ಪ್ರಭಾವ ಬಾಗಿಲು ಒಳಗಡೆ ಇರುವಂತವರ ಮೇಲೆ ಬಂತು. ದೇವರ ಒಂದು ಆಶೀರ್ವಾದ ಒಳಗಡೆ ಇರುವಂತವರ ಮೇಲೆ ಬಂತು. ಒಳಗಡೆ ಇರುವಂತವರು ಹೊರಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ, ಹೊರಗಡೆ ಎಂತ ಪ್ರವಾಹ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯಿಲ್ಲ. ಹೊರಗಡೆ ಎಷ್ಟು ಜನ ಅಳ್ತಾ ಇದ್ದಾರೆ, ಒಡ್ಕೊಂಡು ಹೋಗ್ತಾರೆ, ಸಾಯ್ತಾ ಇದ್ದಾರೆ, ಮರಣ, ಅವ್ರಿಗೇನು ಗೊತ್ತಾಯ್ತಾ? ಒಳಗಡೆ ಅವರು ಆನಂದವಾಗಿದ್ದಾರೆ. ಹಲ್ಲೆಲೂಯ. ಹೊರಗಡೆ ಇವತ್ತೇನ್ ನಡೀತಾ ಇದೆ? ಪ್ರವಾಹ ಆಗ್ತಾ ಇದೆ. ಇವತ್ತು ನಿನ್ನೆ ಪ್ರವಾಹ ಆಯ್ತಾ? ನಿನ್ನೆ ಒಂದು ಹಡಗು ಮುಳುಗೋಯ್ತಾ? ನೋಡಿದ್ರಲ್ಲ, ನಿನ್ನೆ ಒಂದು ಹಡಗು ಮುಳುಗೋಯ್ತು. ವಿಯೆಟ್ನಾಂನಲ್ಲಿ ಹಡಗು ಮುಳುಗೋಯ್ತು, ಪ್ರವಾಹ ಆಗ್ತಾ ಇದೆ, ಭೂಕಂಪ ಆಗಿದೆ. ರೀಸೆಂಟ್ ಆಗಿ ಒಂದು 15 ಡೇಸ್ ಬೇಕು, ದೊಡ್ಡ ಭೂಕಂಪ ಆಗಿದೆ, ಬಾಂಬುಗಳಾಗ್ತಾ ಇದ್ದಾರೆ. ದೇವರನ್ನು ಯಾವತ್ತು ನೀನು ಡಿಸೈಡ್ ಮಾಡ್ತೀವೋ, ನಾನು ನನ್ನ ದೇವರು, ಲೋಕದ ಕಡೆ ನೋಡಿದ್ರೆ ಲೋಕ ನಿನ್ನ ಡಿಸ್ಟರ್ಬ್ ಮಾಡ್ತದೆ. ಅಲ್ಲಿ ಭೂಕಂಪ, ನಮ್ಮನೆ ಬಂದ್ಬಿಟ್ರೆ, ಅಲ್ಲಿ ಪ್ರವಾಹ ಇದೆ, ನಮ್ಮನೆ ಬಂದ್ಬಿಟ್ರೆ, ಅಲ್ಲಿ ಇದಾಗುತ್ತೆ, ನಮ್ಮನೆ. ಈ ತರ ನೀನು ಹೊರಗಡೆ ನೋಡಿದ್ರೆ, ಲೋಕವನ್ನು ದೃಷ್ಟಿಸಿ ನೋಡಿದ್ರೆ, ನಿನ್ನನ್ನು ಲೋಕ ಆಕರ್ಷಣೆ ಮಾಡಿ ಪಾಪದಲ್ಲಿ ಅಥವಾ ನಿನ್ನನ್ನು ನಷ್ಟದಲ್ಲಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಬಾಗಿಲು ಹಾಕೊಂಡು ಮಾಡಬೇಕಾಗಿದ್ದು ಏನಂದ್ರೆ, ನೀನು ನಿನ್ನ ದೇವರು ಮಾತ್ರ. ಆಮೇನ್ ಹೇಳ್ರಿ. ನಾನು, ನನ್ನ ಮನೆಯವರು, ನನ್ನ ದೇವರಷ್ಟೇ. ಹಲ್ಲೆಲೂಯ. ಹೊರಗಡೆ ಏನಾದ್ರೂ ನಡಿಬೋದು, ಹೊರಗಡೆ ಎಂತ ಪ್ರಾಬ್ಲಮ್ ಆದ್ರೆ ಆಗ್ಬೋದು, ಹೊರಗಡೆ ಏನೇ ಉಪದ್ರವ ಆಗ್ಬೋದು, ಹೊರಗಡೆ 10,000 ಜನ ಸತ್ತು ಬಿದ್ರು ನಿನಗೆ ಯಾವುದೇ ಅಪಾಯವು ತಗಲುವುದಿಲ್ಲ. ಹಲ್ಲೆಲೂಯ. ಅವತ್ತು ಸ್ಟೇರಿಂಗ್ ಇತ್ತ ಅಡುಗೆಗೆ? ನೋಹ ಮಾಡಿದಂತ ಅಡುಗೆಗೆ ಸ್ಟೇರಿಂಗ್ ಇತ್ತ? ಅರೆ, ಸ್ಟೇರಿಂಗ್ ಇತ್ತ ಅಂತ ಬೈಬಲಲ್ಲಿ ಇಲ್ಲ. ಆದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು, ಯಾರು ನಡೆಸಿದ್ದು? ದೇವರ ಹಸ್ತ ಅವರನ್ನು ನಡೆಸಿತು. ನೀನು ನಿನ್ನ ದೇವರ ಜೊತೆಲಿದ್ರೆ ನಿನ್ನ ನಡೆಸೋದು ದೇವರು. ದೇವರ ಹಸ್ತ ನಿನ್ನ ಪರಾಮರ್ಶಿಸುತ್ತೆ, ದೇವರ ಹಸ್ತ ನಿನ್ನ ನಡೆಸಿಕೊಂಡಾಗುತ್ತೆ. ಹಲ್ಲೆಲೂಯ. ಎರಡನೇ ವ್ಯಕ್ತಿ ನಾವು ನೋಡ್ತೇವೆ. ಯಾರಪ್ಪ ಅವರು ಅಂದ್ರೆ ದಾನಿಯೇಲ. ಯಾರು? ದಾನಿಯೇಲ. ಎಲ್ಲೋದ? ಓದ್ನಾ? ಕಳಿಸಿದ್ರು. ಯಪ್ಪ, ಎಲ್ಲೋದಾತ? ವಿಹಾನ ಎಲ್ಲಿದ್ದಾನೆ? ಯಪ್ಪ ಅಂದ್ರೆ ವಿಹಾನ ನೆನಪಾಗ್ತಾನೆ. ದಾನಿಯೇಲ ಎಲ್ಲಿದ್ದಾನೆ? ಸಿಂಹದ ಮೇಲೆ ಆತನ ತಳ್ಳಿದ್ರು. ಅಲ್ಲಿ ಯಾರಿದ್ದಾರೆ? ದಾನಿಯೇಲ, ಆತನ ದೇವರಷ್ಟೇ. ಸಿಂಹಗಳಿದ್ರು ಕೂಡ ಗಲಿಬಿ, ಅವುಗಳು ನೋಡ್ರಿ, ಹೆದರಿಕೆ, ಭಯ, ಆತಂಕ, ಅವು ಸಾಯಿಸ್ತವೆ, ಕ್ರೂರ ಪ್ರಾಣಿಗಳು. ಆತನ ಫೋಕಸ್ ಅದ್ರ ಮೇಲೆ ಇರಲಿಲ್ಲ. ನಾನು ನನ್ನ ದೇವರಿದ್ದೀವಿ ಅಷ್ಟೇ. ಆರಾಧನಾ ನೀಕೆ, ಆತನ ದೇವರು ಅಷ್ಟೇ ಇರೋದು. ನಮ್ಮಿ ನೋಡಕ್ ಯಾರಿಗೇನ್ ಕಾಣ್ತಾ ಇದ್ದೇವೆ ಲೋಕದಲ್ಲಿ ಇರೋರಿಗೆಲ್ಲ? ಅಲ್ಲಿ ಏನೇನಿತ್ತಮ್ಮ? ದೊಡ್ಡ ಸಿಂಹ ಇತ್ತು, ಕ್ರೂರ ಸಿಂಹ ಇತ್ತು, ಅಪ್ಪ ಸಿಂಹ ಇತ್ತು, ಅಮ್ಮ ಸಿಂಹ ಇತ್ತು, ಮಕ್ಕಳು ಸಿಂಹ ಇತ್ತು, ಹಸಿದಿರುವ ಸಿಂಹ ಇತ್ತು,
ಯೌವನ ಕಾಲದ ಏನಂತಾರೆ ಯೂತೇಜಿಗಿರುವಂತಹ ಸಿಂಹ ಇತ್ತು, ಆರ್ಭಟಿಸುವಂತ ಎಲ್ಲಾ ಸಿಂಹಗಳಿದು. ಆದ್ರೆ ಅದನ್ನ ನೋಡ್ಲಿಲ್ಲ. ಬಾಗ್ಲು ಯಾವಾಗ ಅವ್ರು ಕ್ಲೋಸ್ ಮಾಡಿದ್ರು ಆತನಿಗೆ ಕಂಡಿದ್ದು ಯಾರು? ನಾನು ಇವ ಏನ್ ಮಾಡ್ತಾವೆ ನಮಗೆ ಯಾವತ್ತಾದ್ರೂ ಹೇಳಿದ್ರೆ ಏನೋ ಕಷ್ಟ, ಆ ಕಷ್ಟ ಏನ್ ಮಾಡ್ತಾರೆ? ನನ್ನ ದೇವ್ರು ನನ್ನ ಜೊತೆ ಇದ್ದಾರೆ, ನನ್ನ ದೇವ್ರು ನನ್ನ ಜೊತೆ ಇದ್ದಾರೆ, ನನ್ನ ದೇವ್ರು ನನ್ನೊಳಗಿದ್ದಾರೆ, ನನ್ನ ಕರ್ತನ ನನಗೆ. 118ನೇ ಕೀರ್ತನೆ 3ನೇ ವಚನ 5ನೇ ವಚನ ಅನ್ಸುತ್ತೆ. ಅಲ್ಲಿ ಒಂದು ಮಾತನಿದೆ, ಒಂದು ಮಾತು ಹೋದ್ರೆ 118ನೇ ಕೀರ್ತನೆ 3ನೇ ವಚನ. ಮೊನ್ನೆ ಓದಿದ್ವಿ ಎಲ್ಲೇ ಒಂದು ಕಡೆ. ಆರೋನನ ಮನೆತನವು ಅಪ್ಪ ಓದ್ರಿ 3ನೇ ವಚನ 5ನೇ ವಚನ. ಯೆಹೋವನು ನನಗಿದ್ದಾನೆ, ಅದು ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಸಾಕು. ಯೆಹೋವನು ನನಗಿದ್ದಾನೆ, ಯೆಹೋವನು ನನಗಿದ್ದಾನೆ, ನನಗಿದ್ದಾನೆ. ಇಂಗ್ಲಿಷ್ ಓದ್ರಿ, ಇಂಗ್ಲಿಷ್ ಇರೋರು ಕೊಡ್ರಿ. ಇಲ್ಲಿ ಏನೈತೆ? ಯಾರಿದ್ದಾರೆ ನನಗೆ? ಯಾರಿಗಾದ್ರೆ ನಿನಗೇನಪ್ಪ ನಿಮ್ಮ ಮಾವರಿದ್ದಾರೆ, ನಿನಗೇನಪ್ಪ ಅತ್ತೆ ಮಾವ ಚೆನ್ನಾಗಿದ್ದಾರೆ, ನಿನಗೇನಪ್ಪ ಒಳ್ಳೆ ಸಂಬಳ ಬರ್ತದೆ, ನಿನಗೇನಪ್ಪ ನಿನಗೆ ಒಳ್ಳೆ ಬಲ ಕೊಡೋರಿದಾರಪ್ಪ, ನಿನಗೇನಪ್ಪ ಸ್ವಂತ ಮನೆ ಐತೆ, ನಿನಗೇನಪ್ಪ ಕಾರ್ ಇಟ್ಕೊಂಡಿಗೆ, ನಿನಗೇನಪ್ಪ 5 ತೊಲೆ ಬಂಗಾರದ ಎಲ್ಲ ನೆಗೆದು ಬುದು ನಲ್ಲಿ ಕಾಯಾಗ ಹೋಗ್ಬಿಡ್ತದೆ. ಹೋಗುತ್ತಾ ಇಲ್ಲ? ಅಂದ ಹೆಂಗ್ ಹೋಗುತ್ತೆ? ಅಂದ ಹೆಂಗ್ ಹೋಗುತ್ತೆ? ಒಂದು ಸಣ್ಣ ಹೇಳ್ರಿ, ಅಂದ ಹೆಂಗ್? ನನಗೆ ಅಂದ ಇದೆ, ಹೆಂಗ್ ಹೋಗುತ್ತೆ? ಒಂದು ಸಣ್ಣ ವೈರಸ್ ಬಂದ್ರೆ ಸಾಕು, ಚರ್ಮ ತುರ್ಕೊಂಡ್ಬಿಟ್ರೆ ಮುಗಿ. ಹಣ ಹೆಂಗ್ ಹೋಗುತ್ತೆ? ಒಂದು ಸಣ್ಣ ತಪ್ಪಾದ ಅಭ್ಯಾಸ ಇದ್ರೆ ಮುಗಿ. ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತಲ್ಲ. ವಾಕ್ಯ ಹೇಳುತ್ತೆ ನನಗೆ ಯಾರಿದ್ದಾರೆ? ಯೆಹೋವನು ನನಗಿದ್ದಾನೆ. ಅದು ಇಂಗ್ಲಿಷ್ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿದೆ, ಹೋದ್ರಿ. The Lord is on my side. Oh, the Lord is on my side. I will not fear. ಸಾಕು. ಯಾರ ಕಡೆ ಇದ್ದಾರೆ? ಯಾರ ಪರವಾಗಿದ್ದಾರೆ ದೇವರು? ಯಾರ ಪರವಾಗಿದ್ದಾರೆ? ಧೈರ್ಯವಾಗಿ ಹೇಳ್ರಿ, ನಮ್ಮ ಪರ ಅಲ್ಲ, ನನ್ನ ಪರ. ಏನ್ ಅನ್ಕೊಂಡಿನಿ? ನನ್ನ ಪರವಾಗಿ ಯಾರಿದ್ದಾರೆ ಗೊತ್ತೇನೋ? ಹೇಳ್ಬೇಕು ನೀವು ಅವ್ರಿಗೆ. ಸಮಸ್ಯೆ ಕೇಳ್ಬೇಕು, ಸಾಲ ಕೇಳ್ಬೇಕು, ರೋಗ ಕೇಳ್ಬೇಕು, ತೊಂದರೆ ಕೇಳ್ಬೇಕು, ವಿರೋಧ ಕೇಳ್ಬೇಕು, ಬಂಜತನ ಕೇಳ್ಬೇಕು, ನಿರಾಶೆ ಕೇಳ್ಬೇಕು, ಕಣ್ಣೀರ್ ಕೇಳ್ಬೇಕು, ದುಃಖ ಕೇಳ್ಬೇಕು, ವಿರೋಧಿಗಳ ಅವ್ರೆಲ್ಲರಿಗೆ ಹೇಳ್ಬೇಕು. ನನ್ನ ಪರವಾಗಿ ಯಾರಿದ್ದಾರೆ ಗೊತ್ತಾ? ನನ್ನ ಪರವಾಗಿ ವಾದ ಮಾಡಕ್ಕೆ, ಮಾತಾಡಕ್ಕೆ, ಉತ್ತರ ಕೊಡಕ್ಕೆ, ಯುದ್ಧ ಮಾಡಕ್ಕೆ, ಎಲ್ಲದಕ್ಕೂ ನನ್ನ ಪರವಾಗಿ ನನ್ನ ದೇವರಿದ್ದಾರೆ.